ಹಾಯ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗಾಗಿ. ಸೊ ವಿಡಿಯೋ ಪೂರ್ತಿ ನೋಡಿ. ಹಾಗೆ ಹೆಲ್ತಿಯಾಗಿರ್ತಕ್ಕಂತಹ ರೆಸಿಪಿ ಅದು. ಒಳಗಡೆ ಹೋಗಿ ರೆಸಿಪಿ ಸ್ಟಾರ್ಟ್ ಮಾಡೋಣವಾ? ನಮಸ್ಕಾರ ಎಲ್ರಿಗೂ. ಈ ರೆಸಿಪಿ ದೊಡ್ಡವರಿಗೂ ಚಿಕ್ಕವರಿಗೂ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಹಾಗೆ ಮಾಡೋದಕ್ಕೂ ಕೂಡ ತುಂಬ ಸುಲಭ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣವಾ? ಇದಕ್ಕೆ ಈ ಅಳತೆಯ ಬಟ್ಟಲಲ್ಲಿ ಒಂದು ಬಟ್ಟಲು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಹುರಿದಿರೋ ಶೇಂಗಾ ಬೀಜ ಇದು. ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೊಂಡು ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡು ಒಂದು ಬಟ್ಟಲ ಅಳತೆಯಲ್ಲಿ ಶೇಂಗಾ ಬೀಜನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಒತ್ತಲಾರ್ದೇ ಅಥವಾ ಹಸಿ ಬಸಿ ಉರಿಲಾರ್ದೇ ನೀಟಾಗಿ ಈ ರೀತಿಯಾಗಿ ಹುರ್ಕೋಬೇಕು. ಅದೇ ಒಂದು ಬಟ್ಟಲ ಅಳತೆಯಲ್ಲಿ ಶೇಂಗಾ ಬೀಜ ತಗೊಂಡಿದ್ದೀನಿ. ಈಗ ಆ ಬಟ್ಟಲಿನ ಕಾಲು ಭಾಗ ಅಳತೆ ನಾನು ಪುಟಾಣಿನ ತೊಗೊಳ್ತಾ ಇದ್ದೀನಿ. ಒಂದು ಬಟ್ಟಲು ಶೇಂಗಾ ಬೀಜ ಆದರೆ ಕಾಲು ಬಟ್ಟಲು ಪುಟಾಣಿ ತೊಗೊಂಡಿದ್ದೀನಿ. ಈಗ ಕಾಲು ಬಟ್ಟಲು ಬೆಲ್ಲ ತೊಗೊಳ್ತಾ ಇದ್ದೀನಿ. ಒಂದು ಬಟ್ಟಲು ಶೇಂಗಾ ಬೀಜಗೆ ಕಾಲು ಬಟ್ಟಲು ಪುಟಾಣಿ, ಕಾಲು ಬಟ್ಟಲು ಬೆಲ್ಲ. ಇಷ್ಟೇ ಸಾಕು ಈ ಸ್ವೀಟ್ನ ರೆಡಿ ಮಾಡೋದಕ್ಕೆ. ಈ 3 ಪ್ರಮಾಣನ ಇದೇ ಅಳತೆಯಲ್ಲಿ ತಗೊಳ್ಳಿ. ನೀವು ಸಿಹಿ ಜಾಸ್ತಿ ಊಟ ಮಾಡ್ತೀರಿ ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹೆಚ್ಚಿಗೆ ಹಾಕ್ಕೋಬಹುದು. ಅಷ್ಟೇ ಬೆಲ್ಲ ಸಾಕಾಗುತ್ತೆ. ತೀರಾ ಸಪ್ಪೆನೂ ಆಗಲ್ಲ, ಸಿಹಿನೂ ಆಗಲ್ಲ. ಆ ಪ್ರಮಾಣದಲ್ಲಿ ನೀವು ಬೆಲ್ಲ ಹಾಕ್ಕೊಂಡ್ರೆ. ಈಗ ನಾನು ಮೊದಲಿಗೆ ಪುಟಾಣಿನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಪುಟಾಣಿನೂ ಬೇಕಂದರೆ ನೀವು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋಬಹುದು. ಪುಟಾಣಿನ ಸ್ವಲ್ಪ ಅಗಳು ರೀತಿ, ಕೈಯಲ್ಲಿ ಅಗಳು ರೀತಿಯಲ್ಲಿ ಸಿಗೋ ರೀತಿ ಮಿಕ್ಸಿ ಮಾಡ್ಕೋಬೇಕು. ಬಹಳ ನೈಸಾಗೇನೋ ಮಾಡೋದು ಬೇಡ, ಈ ರೀತಿ ಇರಲಿ. ಕೈಗೆ ಸ್ವಲ್ಪ ಪುಟಾಣಿ ತರಿಯಾಗಿ ಸಿಗಬೇಕು ಕೈಗೆ, ಆ ರೀತಿ ಇದನ್ನು ಪೌಡ್ರ್ ಮಾಡ್ಕೊಳ್ಳಿ. ಈಗ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳಿ. ಒಂದು ಕಾಲು ಬಟ್ಟಲಿನಷ್ಟು ಪುಟಾಣಿನ ಇಲ್ಲಿ ನಾವು ಬಳಸಿದ್ದೀವಿ. ಈಗ ಒಂದು ಬಟ್ಟಲು ಪೂರ್ತಿ ಶೇಂಗಾ ಬೀಜನ ಹುರಿದಿಟ್ಟಿದ್ವಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದರ ಜೊತೆ ಒಂದು ಏಲಕ್ಕಿನ ಸೇರಿಸ್ಕೊಂಡು ಇದನ್ನು ಕೂಡ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ತೀರಾ ನೈಸಾಗಿ ಮಾಡಿದರೆ ಅಷ್ಟು ಟೇಸ್ಟ್ ಬರಲ್ಲ. ಹಾಗಾಗಿ ಶೇಂಗಾ ಬೀಜ ಕೂಡ ತರಿಯಾಗಿಯೇ ಮಿಕ್ಸಿ ಮಾಡ್ಕೋಬೇಕು. ಈ ರೀತಿಯಾಗಿ ಆಗಬೇಕು. ಈಗ ಮೊದಲಿಗೆ ಪುಟಾಣಿ ಹಿಟ್ಟನ್ನ ಮಿಕ್ಸಿ ಮಾಡಿ ಇಟ್ಟಿದ್ವಲ್ಲ ಅದರ ಜೊತೆಗೆ ಈಗ ಈ ಶೇಂಗಾ ಪೌಡ್ರನ್ನು ಕೂಡ ಸೇರಿಸ್ಕೋಬೇಕು. ಶೇಂಗಾ ಬೀಜ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು, ಅವೆರಡು ಮಿಶ್ರಣನೂ ಚೆನ್ನಾಗಿ ಕೈಯಿಂದ ಕಲಿಸ್ಕೋಬೇಕು. ಈಗ ನಾವು ನೆಕ್ಸ್ಟು ಬೆಲ್ಲ, ಕಾಲು ಬಟ್ಟಲು ಬೆಲ್ಲ ತೊಗೊಂಡಿದ್ವಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೂರ್ತಿ ನೈಸಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಬೆಲ್ಲನ ಮುಂಚೆ ಸ್ವಲ್ಪ ಜಜ್ಕೊಂಡಿರಬೇಕು, ಪೂರ್ತಿ ಪುಡಿ ಆಗೋ ರೀತಿ. ಆಮೇಲೆ ಮಿಕ್ಸಿಗೆ ಹಾಕಿದರೆ ಈ ರೀತಿ ಬರುತ್ತೆ ಬೆಲ್ಲ. ನೋಡಿ, ಪೂರ್ತಿ ಪೌಡ್ರ್ ರೀತಿ ಆಗಿದೆ ಬೆಲ್ಲ. ಈ ರೀತಿ ಆದಾಗ ಇದನ್ನು ಈ ಶೇಂಗಾ ಬೀಜ ಪುಟಾಣಿ ಹಿಟ್ಟಿನ ಜೊತೆಗೆ, ಶೇಂಗಾ ಬೀಜ ಹಿಟ್ಟು ಪುಟಾಣಿ ಹಿಟ್ಟಿನ ಜೊತೆಗೆ ಈ ಬೆಲ್ಲನ ಹೊಂದ್ಕೊಳೋಕ್ಕೆ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ನೀಟಾಗಿ. ಎಲ್ಲ ಕಡೆನೂ ಸ್ವೀಟು ಅದಕ್ಕೆ ಹೊಂದ್ಕೋಬೇಕು. ಈ ರೀತಿಯಾಗಿ ಇದನ್ನು ಕೈಯಿಂದ ಕಲಿಸ್ಕೋಬೇಕು. ನಂತರ ಈಗ ಈ 3 ಪ್ರಮಾಣನೂ ಸೇರಿಸಿ ಮತ್ತೊಮ್ಮೆ ನಾವು ಮಿಕ್ಸಿ ಮಾಡ್ಕೋಬೇಕು. ಈ ಕೈಯಿಂದ ಕಲಿಸೋದ್ರಿಂದ ಈ ಸಿಹಿ ಅದಕ್ಕೆ ಅಡ್ಜಸ್ಟ್ ಆಗೋದಿಲ್ಲ. ಮಿಕ್ಸಿ ಮಾಡಿದಾಗ 3 ಒಂದೇ ರೀತಿಯಾಗಿ ಹೊಂದ್ಕೊಂಡ್ಬಿಡುತ್ತವೆ. ಹಾಗಾಗಿ ಈ 3 ಪ್ರಮಾಣನೂ ಸೇರಿಸಿ ಮತ್ತೊಮ್ಮೆ ಮಿಕ್ಸಿ ಮಾಡ್ಕೋಬೇಕು. ಈಗ ಸ್ವಲ್ಪ ತರಿಯಾಗಿ ಮುಂಚೆ ಯಾಕೆ ಮಾಡಿರ್ತೀವಿ ಅಂದರೆ ಈ ರೀತಿ ಇನ್ನೊಮ್ಮೆ ಮಿಕ್ಸಿ ಮಾಡಿದಾಗ ಪೂರ್ತಿ ಪೌಡ್ರ್ ಆಗಿಬಿಡುತ್ತೆ. ಹಾಗಾಗಿ ಮುಂಚೆಗೆ ಸ್ವಲ್ಪ ತರಿ ಮಾಡಿಕೊಂಡ್ರೆ ನೆಕ್ಸ್ಟು ಈ ರೀತಿಯಾಗಿ ಆಗುತ್ತೆ. ನೋಡಿ, ಕೈಯಿಂದ ಹಿಂಗೆ ಮುಟುಕಿ ಕಟ್ಟಿದರೆ ಅದು ಉಂಡೆ ಅದಕ್ಕೆ ಬಂದಿರುತ್ತೆ. ಈಗ ಇದನ್ನು ಮತ್ತೆ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಚೆನ್ನಾಗಿ ಎಲ್ಲ ಮಿಶ್ರಣನೂ ಹೊಂದ್ಕೊಳೋದಕ್ಕೆ ಇನ್ನೊಂದು ಸಲ ಕೈಯಿಂದ ಕಲಿಸ್ಕೋಬೇಕು. ಇದನ್ನು ಬರೀ ಇದೇ ರೀತಿ ಕೈಯಿಂದ ಮುಟುಕಿ ಕಟ್ಟಿದ್ರೆ ಉಂಡೆ ಬರುತ್ತವೆ. ಶೇಂಗಾದಲ್ಲಿ ಎಣ್ಣೆ ಅಂಶ ಇರುತ್ತಲ್ಲ, ಹಾಗಾಗಿ ಈ ರೀತಿ ಕೈಯಿಂದ ಮುಟುಕಿ ಕಟ್ಟಿದರೂ ಕೂಡ ಉಂಡೆ ಆಗುತ್ತೆ.
ಈಗ ನಾನು ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ ಒಂದು 3-4 ಸ್ಪೂನು ತುಪ್ಪನ ಕಾಯಿಸ್ಬಿಟ್ಟು ಇದಕ್ಕೆ ಸೇರಿಸಿದ್ದೀನಿ. ಈ ರೀತಿ ಮಾಡೋದ್ರಿಂದ ರುಚಿನೂ ಹೆಚ್ಚುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ತುಪ್ಪ, ಶೇಂಗಾ ಬೀಜ, ಬೆಲ್ಲ ಎಲ್ಲವೂ ಪ್ರೋಟೀನ್ ಹೇರಳವಾಗಿರುವಂತಹ ಈ ಪದಾರ್ಥಗಳು. ಈ ರೀತಿಯಾಗಿ ಈ ಮಳೆಗಾಲಕ್ಕೆ ತಿನ್ನೋದ್ರಿಂದ ಇದರಲ್ಲೆಲ್ಲ ಒಳ್ಳೆ ರೀತಿಯ ಪ್ರೋಟೀನ್ಗಳು ಇರೋದರಿಂದ ದೇಹನ ಬಿಸಿಯಾಗಿಡುತ್ತೆ. ಹಾಗಾಗಿ ಸ್ವಲ್ಪ ತುಪ್ಪ ಬಳಸಿ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ನಾನು ಇದನ್ನು ತುಪ್ಪ ಬಳಸಿ ಮಾಡ್ತಾಯಿದ್ದೀನಿ. ತುಪ್ಪ ಹಾಕಲಾರ್ದೇ ನೀವು ಉಂಡೆ ಕಟ್ಕೊಂಡ್ರೂ ಬರುತ್ತೆ. ಸ್ವಲ್ಪ ತುಪ್ಪ ಹಾಕಿದರೆ ಇನ್ನೂ ಚೆನ್ನಾಗಿ ಉಂಡೆ ಬರುತ್ತವೆ. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬರ್ತಾಯಿದೆ. ಈ ರೀತಿಯಾಗಿ ಇಲ್ಲಿ ಪಾನಕ ಮಾಡೋ ಅವಶ್ಯಕತೆಯೇ ಇಲ್ಲ. ಬೆಲ್ಲನ ಪುಡಿ ಮಾಡಿಟ್ಕೊಂಡು, ಶೇಂಗಾ ಬೀಜನ ಹುರಿದು ಪೌಡ್ರ್ ಮಾಡಿಟ್ಕೊಂಡು ಈ ರೀತಿಯಾಗಿ ಉಂಡೆ ಕಟ್ಟಿಬಿಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳು ಏನಾದರೂ ತಿನ್ನೋಕ್ಕೆ ಕೇಳಿದ ತಕ್ಷಣ ಈ ಒಂದು ಉಂಡೆನ ಕೊಟ್ಬಿಟ್ರೆ ನಾವು ಬೇರೆ ಮತ್ತೆ ಏನಾದರೂ ಅವರಿಗೆ ತಿಂಡಿ ಮಾಡೋವರೆಗೂ ತಡ್ಕೊಳ್ತಾರೆ. ಈ ರೀತಿಯಾಗಿ ಉಂಡೆ ಕೊಟ್ಟರೆ ಮತ್ತು ಬೆಲ್ಲನೂ ಒಳ್ಳೆಯದು, ಶೇಂಗಾ ಬೀಜನೂ ಒಳ್ಳೆಯದು, ತುಪ್ಪನೂ ಒಳ್ಳೆಯದು, ಎಲ್ಲವೂ ಹೆಲ್ತಿ ಫುಡ್ಡು. ಹಾಗಾಗಿ ಅಷ್ಟು ಮಾಡಿರೋದಕ್ಕೆ ಈಗ 7-8 ಉಂಡೆಗಳಾಗಿದ್ದಾವೆ. ನಾನಿಲ್ಲಿ ಸ್ವಲ್ಪನೇ ಮಾಡಿದ್ದೀನಿ. ಶೇಂಗಾ ಪುಡಿ ಮಾಡೋದಕ್ಕೆ ಅಂತ ಶೇಂಗಾ ಬೀಜ ಹುರಿದಿದ್ದೆ. ಅಷ್ಟರಲ್ಲಿ ಮಗ ಊರಿಗೆ ಬರ್ತಾನೆ ಅಂತ ಫೋನ್ ಮಾಡ್ದ. ಅವನಿಗಂತೂ ಈ ರೀತಿ ಉಂಡೆ ಬಹಳ ಇಷ್ಟ. ಚಿಕ್ಕವನಿದ್ದಾಗ ನಾನು ಶೇಂಗಾ ಪುಡಿ ಮಾಡಿದಾಗೆಲ್ಲ ಶೇಂಗಾ ಬೀಜ ಉಳಿಸ್ಬಿಟ್ಟು ಈ ರೀತಿ ಮಾಡಿಕೊಡ್ತಿದ್ದೆ ನನ್ನ ಮಗನಿಗೆ. ಅದು ನೆನಪಾಯಿತು. ಹೆಂಗಿದ್ರು ಅವನು ಎಕ್ಸಾಮ್ ಮುಗಿಸ್ಕೊಂಡು ಬರೋನಿದ್ದಾನೆ, ಬಂದ ತಕ್ಷಣ ಅವನಿಗೆ ಕೊಟ್ಟರೆ ತಿಂತಾನೆ, ಅವನಿಗೂ ಸರ್ಪ್ರೈಸ್ ಅನಿಸುತ್ತೆ ಅಂತ ಹೇಳಿ ಈ ರೀತಿಯಾಗಿ ಮಾಡಿದೆ. ಮತ್ತು ನಾನು ಚಿಕ್ಕವಳಿದ್ದಾಗ ನಮ್ಮ ಮನೆಯಲ್ಲಿ ಶೇಂಗಾ ಪುಡಿ ಕೊಟ್ಟೋದಕ್ಕೆ ನಮ್ಮ ಅತ್ತೆ ಒಬ್ಬರು ಬರ್ತಾಯಿದ್ರು ನಮ್ಮ ಮನೆಗೆ. ನಮ್ಮ ರಿಲೇಟಿವ್ ಕೂಡ ಆಗಬೇಕು. ಹಾಗೆ ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಿದ್ರು. ನಮ್ಮ ಅಮ್ಮನಿಗೆ ಹೆಲ್ಪ್ ಮಾಡ್ತಿದ್ರು. ಜಯಮತ್ತಿ ಅಂತ ಅವರು ಒರಳಲ್ಲಿ ಕುಟ್ತಾಯಿದ್ರು ಶೇಂಗಾ ಪುಡಿನ. ಶೇಂಗಾ ಪುಡಿ ಕುಟ್ಟೋದಕ್ಕಿಂತ ಮುಂಚೆ ಈ ರೀತಿ ನಮಗೆ ಶೇಂಗಾ ಬೀಜ ಬೆಲ್ಲನ ಒರಳಲ್ಲಿ ಕುಟ್ಟಿ ಈ ರೀತಿ ನಮಗೆ ಉಂಡೆ ಕಟ್ಟಿಕೊಡ್ತಾಯಿದ್ರು. ನಮಗಂತೂ ತುಂಬ ಇಷ್ಟ ಆಗ್ತಾಯಿತ್ತು. ಅವ್ರು ಯಾವಾಗ ಶೇಂಗಾ ಪುಡಿ ಮಾಡ್ತಿರ್ತಾರೋ ಆವಾಗ ಅವ್ರ ಪಕ್ಕ ಕೂತ್ಬಿಡ್ತಿದ್ದೆ ನಾನು. ಈ ರೀತಿ ಉಂಡೆ ಮಾಡಿಕೊಡ್ತಾರೆ ನನಗೆ ಅವರು ಅಂತ. ನಮ್ಮ ಅಣ್ಣ, ನಮ್ಮ ತಮ್ಮ ಮತ್ತು ನಾನು ಈ ಉಂಡೆ ಮಾಡಿಸ್ಕೊಂಡು ಕಂಪಲ್ಸರಿ ಶೇಂಗಾ ಪುಡಿ ಮಾಡುವಾಗ ನಮಗೆ ಅಂತ ಮಾಡಿಕೊಡ್ತಿದ್ರು. ನಾವು ಮಾಡಿಸ್ಕೊಂಡು ತಿಂತಾಯಿದ್ವಿ. ಅವ್ರ ಕೈಯಲ್ಲಂತೂ ಇನ್ನೂ ರುಚಿಯಾಗಿರ್ತಿತ್ತು. ಒರಳಲ್ಲಿ ಕುಟ್ಟಿದ್ದು ಏನೇ ಆಗಲಿ ಬಹಳ ರುಚಿಯಾಗಿರುತ್ತೆ. ಈ ರೀತಿ ಆಗಿದೆ. ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ಇಷ್ಟ ಆಗುತ್ತೆ ಈ ಉಂಡೆ. ಬಹಳ ದಿನಗಳವರೆಗೆ ಇದು ಹಾಳಾಗೋದಿಲ್ಲ. ಸಡನ್ಲಿ ನೆನೆಸ್ಕೊಂಡಾಗ ಮಾಡಿಬಿಡ್ಬೋದು. ಇದನ್ನು ಬೆಲ್ಲದ ಪಾಕ ಮಾಡ್ಕೋಬೇಕು ಮತ್ತು ಎಳೆ ಪಾಕ, ಉಂಡೆ ಪಾಕ ಈ ರೀತಿ ಮಾಡ್ಕೋಬೇಕು ಅನ್ನೋ ಹಾಗೆ ಇಲ್ಲ. ಹೀಗೆ ನೆನೆಸ್ಕೊಂಡ ತಕ್ಷಣ ಇದನ್ನು ಮಾಡಬಹುದು. ಬಹಳ ಸುಲಭ ಕೂಡ ಮಾಡೋದಕ್ಕೆ. ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ಎಲ್ರಿಗೂ. ಉಂಡೆ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಬೇಕು. ಥ್ಯಾಂಕ್ ಯು.